ಸೂಪರ್ ಮನಿಯಲ್ಲಿ ನಾನು ರಿವಾರ್ಡ್ಸ್ ಪಾಯಿಂಟನ್ನು ಓಪನ್ ಮಾಡಿ ಇರುವ ಅಮೌಂಟನ್ನು ನಾನು ಡ್ರಾ ಮಾಡಿಕೊಳ್ತೇನೆ. ರಿವಾರ್ಡ್ಸ್ ಅಂತ ಹೊಡೆದು ನಾನು ಗಳಿಸಿದ್ದು ಒಟ್ಟು 58 ರೂಪಾಯಿ 39 ಪೈಸೆ. ಈಗ ನಾನು ತೊಗೋಬೇಕಾಗಿದ್ದು 10 ರೂಪಾಯಿ 84 ಪೈಸೆ. ಇದನ್ನು ರಿಮ್ಡಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನನ್ನ ಅಕೌಂಟಿಗೆ ಬಂದು ಬೀಳುತ್ತೆ ನೋಡಿ. ಈ ಥರ ನಮ್ಮ ಅಕೌಂಟಿಗೆ ನಾವು ಗಳಿಸಿದಂಥ ಕ್ಯಾಶ್ ಬ್ಯಾಕನ್ನು ನಮ್ಮ ಅಕೌಂಟ್ನಲ್ಲಿ ಬಂದು ಬೀಳ್ತಾ ಇದೆ ನೋಡಿ ಸ್ನೇಹಿತರೆ. ರಿಮ್ಡಮ್ ಇನ್ ಪ್ರೋಗ್ರೆಸ್ ಅಂತ ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಮೇಲ್ಗಡೆ ತೋರಿಸ್ತದೆ. ಬತ್ತು ನೋಡಿ ಸ್ನೇಹಿತರೆ, 10 ರೂಪಾಯಿ 84 ಪೈಸೆ. ಅದಕ್ಕಾಗಿ ಈ ಥರ ಕ್ಯಾಶ್ ಬ್ಯಾಕ್ ಬರುತ್ತೆ, ನೀವು ಫಾಲೋ ಮಾಡಿ ಅಂತ ಕೇಳ್ಕೊತೇವೆ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇಲ್ಲಿ 0 ಅಮೌಂಟ್ ಆಯಿತು ನೋಡಿ ಸ್ನೇಹಿತರೆ. ಇಲ್ಲಿ 0 ಅಮೌಂಟ್ ಆಯಿತು, ಇಲ್ಲಿ ಒಟ್ಟು ಅಮೌಂಟ್ ಆಯಿತು ನೋಡಿ. ಇದು ನಮ್ಮ ಬ್ಯಾಂಕಿಗೆ ಒಟ್ಟು ಜಮಾ ಆದಂಥ ಅಮೌಂಟ್. ಇದನ್ನು ನೋಡಿದ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಸೂಪರ್ ಮನಿಯಲ್ಲಿ ನಾನು ರಿವಾರ್ಡ್ಸ್ ಪಾಯಿಂಟನ್ನು ಓಪನ್ ಮಾಡಿ ಇರುವ ಅಮೌಂಟನ್ನು ನಾನು ಡ್ರಾ ಮಾಡಿಕೊಳ್ತೇನೆ. ರಿವಾರ್ಡ್ಸ್ ಅಂತ ಹೊಡೆದು ನಾನು ಗಳಿಸಿದ್ದು ಒಟ್ಟು 58 ರೂಪಾಯಿ 39 ಪೈಸೆ. ಈಗ ನಾನು ತೊಗೋಬೇಕಾಗಿದ್ದು 10 ರೂಪಾಯಿ 84 ಪೈಸೆ. ಇದನ್ನು ರಿಮ್ಡಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನನ್ನ ಅಕೌಂಟಿಗೆ ಬಂದು ಬೀಳುತ್ತೆ ನೋಡಿ. ಈ ಥರ ನಮ್ಮ ಅಕೌಂಟಿಗೆ ನಾವು ಗಳಿಸಿದಂಥ ಕ್ಯಾಶ್ ಬ್ಯಾಕನ್ನು ನಮ್ಮ ಅಕೌಂಟ್ನಲ್ಲಿ ಬಂದು ಬೀಳ್ತಾ ಇದೆ ನೋಡಿ ಸ್ನೇಹಿತರೆ. ರಿಮ್ಡಮ್ ಇನ್ ಪ್ರೋಗ್ರೆಸ್ ಅಂತ ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಮೇಲ್ಗಡೆ ತೋರಿಸ್ತದೆ. ಬತ್ತು ನೋಡಿ ಸ್ನೇಹಿತರೆ, 10 ರೂಪಾಯಿ 84 ಪೈಸೆ. ಅದಕ್ಕಾಗಿ ಈ ಥರ ಕ್ಯಾಶ್ ಬ್ಯಾಕ್ ಬರುತ್ತೆ, ನೀವು ಫಾಲೋ ಮಾಡಿ ಅಂತ ಕೇಳ್ಕೊತೇವೆ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇಲ್ಲಿ 0 ಅಮೌಂಟ್ ಆಯಿತು ನೋಡಿ ಸ್ನೇಹಿತರೆ. ಇಲ್ಲಿ 0 ಅಮೌಂಟ್ ಆಯಿತು, ಇಲ್ಲಿ ಒಟ್ಟು ಅಮೌಂಟ್ ಆಯಿತು ನೋಡಿ. ಇದು ನಮ್ಮ ಬ್ಯಾಂಕಿಗೆ ಒಟ್ಟು ಜಮಾ ಆದಂಥ ಅಮೌಂಟ್. ಇದನ್ನು ನೋಡಿದ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.